ರಾಜ್ಯದಲ್ಲಿ ಭೀಕರವಾದ ಬರಗಾಲ ಜೊತೆಗೆ ಮುಂಗಾರು ಮಳೆ ಮುನಿಸ್ಕೊಂಡು ಬಿಟ್ಟೈತೆ. ಒಂದು ಕಡೆ ಉತ್ತರ ಕರ್ನಾಟಕದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಆದ್ರೆ ನಾವೇನು ಪಾಪ ಮಾಡಿದ್ರೆ ಗೊತ್ತಾ, ನಮ್ಮ ಕಡೆ ಏನು ಯಾವುದೇ ರೀತಿಯ ಮಳೆ, ಮುಂಗಾರು ಮಳೆ ಸಂಪೂರ್ಣವಾಗಿ ಕ್ಷೀಣಿಸ್ತೈತೆ. ಅದರಿಂದ ಕೋಲಾರ ಜಿಲ್ಲೆಯ ಸಮಸ್ತ ರೈತ ಬಾಂಧವರಲ್ಲಿ ನಾವು ಕೈ ಮುಗಿದು ಕೇಳ್ಕೊಂತಾ ಇದ್ದೀವಿ, ಸರ್ಕಾರದಿಂದ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ವಿಮಾ ಕಂಪನಿ ಅಂದ್ರೆ ಪ್ರತಿಯೊಬ್ಬ ರೈತರು ನಿಮ್ಗೆ ಮತ್ತೊಮ್ಮೆ ನಾವು ಕೈ ಮುಗಿದು ಕೇಳ್ಕೊಂತಾ ಇದ್ದೀವಿ. ಯಾಕಂದ್ರೆ ಸರ್ಕಾರದ ಬರೋ ಯೋಜನೆಗಳನ್ನು ಸಮರ್ಪಕವಾಗಿ ರೈತರಿಗೆ ತಲುಪಿಸಬೇಕಂತೇಳಿ ಇವರು 30 ಮುಳಬಾಗಿಲು ತಾಲೂಕಿನ ಆವಣಿಯ ರೈತ ಸಂಪರ್ಕ ಕೇಂದ್ರದ ಇಲ್ಲಿ ಅಧಿಕಾರಿಯಾದಂತಹ ಮುಳ್ಳಿಯವರ ನೇತೃತ್ವ ಮತ್ತು ಅವರ ಸಿಬ್ಬಂದಿಯ ನೇತೃತ್ವದಲ್ಲಿ ರೈತರಿಗೆ ಬೆಳೆ ವಿಮೆ ಬಗ್ಗೆ ಜಾಗೃತಿ ಮೂಡಿಸಿದರೆ, ಆ ಜಾಗೃತಿ ಮೂಡಿಸಿದ ಹಿನ್ನೆಲೆಯಲ್ಲಿ ರೈತ ಸಂಘವು ಮತ್ತೆ ರೈತರು ಸಹ ಅವರಿಗೆ ನಾವು ಸಂಪೂರ್ಣವಾಗಿ ಸಹಕರಿಸಿ ಇವತ್ತು ಏನು ಫಸಲ್ ಬಿಮಾ ಯೋಜನೆಯಲ್ಲಿ ವಿಮಾ ಅಂದ್ರೆ ಇವತ್ತು ನೆಲಗಡಲೆಗೆ 529 ರೂಪಾಯಿ, ಮತ್ತೆ ರಾಗಿಗೆ 404 ರೂಪಾಯಿ, ತೊಗರಿಗೆ 466 ರೂಪಾಯಿ, ಮತ್ತೆ ಭತ್ತಕ್ಕೆ 879, ಮಾವಿಗೆ 1680, ಟೊಮೆಟೊಗೆ 3435 ರೂಪಾಯಿ ಏನು ಇವತ್ತು ವಿಮಾ ಕಟ್ಟಕ್ಕೆ ಹೋಗ್ತಾ ಇದೀವಿ. ಯಾವ್ದಕ್ಕೆ ಕಟ್ತೀರೋ ಯಾವ್ದಕ್ಕೆ ಬಿಡ್ತೀರೋ ನಮ್ಗಂತೂ ಗೊತ್ತಿಲ್ಲ. ರಾಗಿ ಮತ್ತು ನೆಲಗಡಲೆ ತೊಗರಿಗೆ ಕಡ್ಡಾಯವಾಗಿ ರೈತರು ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತೆ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕ ಮಾಡಿ, ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಅವರ ಮೇಲೆ ಒತ್ತಡ ಹಾಕಿ ಖಂಡಿತವಾಗ್ಲೂ ನೀವು ಕಟ್ಕೊಳ್ಳಿ. ನಾವು ಎಷ್ಟೆಷ್ಟೇ ಏನೇನ್ಕೋ ಖರ್ಚು ಮಾಡ್ಕೊಂತೀವಿ, ಆದ್ರೆ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಗಳಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಇವರು ರೈತರಿಗೆ ಅನುಕೂಲವಾಗ್ಲಿ, ಬರಗಾಲದಲ್ಲಿ ರೈತರಿಗೆ ಯಾವುದೇ ರೀತಿಯಲ್ಲಿ ಏನ್ ನಾವು ವಿಮಾ ಕಟ್ಟಿದ್ರೆ ಆ ವಿಮಾ ಕಂತು ನಮ್ಗೆ ಬಂದೇ ಬರ್ತದೆ. ಆ ವಿಮಾ ಕಂಪು ಕಟ್ಟಲು ಸಮರ್ಪಕವಾದ ಏನ್ ದಾಖಲೆ ಬೇಕು, ರೈತ ಸಂಪರ್ಕ ಕೇಂದ್ರಗಳನ್ನು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಪ್ರತಿಯೊಬ್ಬ ರೈತರು ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲಾ ರೈತರು ಸಹ ಗ್ರಾಮವನ್ನು ಮತ್ತೆ ರೈತ ಸಂಪರ್ಕ ಕೇಂದ್ರಗಳು ನಿಮ್ಗೆ ಎಲ್ಲಿ ಅನುಕೂಲ ಆಗ್ತದೋ ಅಲ್ಲಿ ಹೋಗಿ ನಿಮ್ಮ ಬೆಳೆ ವಿಮೆಯನ್ನು ಪಾವತಿ ಮಾಡಿಕೊಳ್ಳಿ. ನಿಮಗೇನಾದ್ರೂ ಮಾಹಿತಿಯ ಕೊರತೆ ಇದ್ರೆ ದಯವಿಟ್ಟು ಇವತ್ತು ಕೃಷಿ ಇಲಾಖೆಯಿಂದ ಕರಪತ್ರವನ್ನು ಹೊರಡಿಸಿದರೆ ಆ ಕರಪತ್ರದ ಮೂಲಕ ಇವತ್ತು ಅದನ್ನು ತಿಳಿದುಕೊಂಡು ರೈತರು ಈ ಒಂದು ವಿಮಾ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತೇಳಿ ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ಕೃಷಿ ಅಧಿಕಾರಿಗಳಿಗೆ ಎಲ್ಲಾ ರೈತ ಬಾಂಧವರು ಸಹಕರಿಸಿ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡಲ್ಲಿ ಮತ್ತೊಮ್ಮೆ ಸಮಸ್ತ ಜಿಲ್ಲೆಯ ಮತ್ತು ಮುಳಬಾಗಿಲು ತಾಲೂಕಿನ ಹೋಬಳಿಯ ಪಂಚಾಯಿತಿ ವ್ಯಾಪ್ತಿ ಎಲ್ಲಾ ರೈತರಲ್ಲಿ ನಾವು ಕೈ ಮುಗಿದು ಕೇಳ್ಕೊಂತಾ ಇದೀವಿ. ದಯವಿಟ್ಟು ವಿಮಾ ಕಟ್ಟಿಕೊಳ್ಳಿ, ಸರ್ಕಾರ ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಂತೇಳಿ ಮಾನ್ಯರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್.